ಬಿಟ್ಬಿಡಿ, ಬಿಡಿ ಬಿಡಿ. ನಮಸ್ಕಾರ, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ನೋಡ್ತಾ ಇದ್ದೀರಾ, ಇವತ್ತು ನಮ್ಮ 9ನೇ ದಿನ. ಮೈನಸಲ್ಲಿ ಇದೆ ಟೆಂಪರೇಚರು. ಸೊ ಬೆಳಗ್ಗೆನೆ 5 ಗಂಟೆಗೆ ಎದ್ದು ನೋಡಿದ್ರೆ ಬೆಳಕಾಗ್ಬಿಟ್ಟಿತ್ತು. ಸೊ ನಾವು ಬೈಕೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಇವಾಗ ಹೊರಡ್ತಾ ಇದ್ದೀವಿ ಮನಾಲಿ ಕಡೆಗೆ. ನೋಡ್ತಾ ಇರೋ ಐಸ್ ಪೀಸಸ್ಸು ಬೈಕ್ ಮೇಲೆ ಹೆಂಗೆ ಬಿದ್ದಿದೆ. ಇವಾಗ ಎಲ್ಲ ಕಡೆಗೂ ಚಳಿನೇ ಇವಾಗ. ಸೊ ಇದು ನಾವು ಸ್ಟೇ ಮಾಡಿದಂಥ ಟೆಂಟು. ನಾನು ಆಲ್ರೆಡಿ ತೋರಿಸ್ದಂಗೆ ನಮ್ಮ ಟೆಂಟ್ ಆಲ್ಮೋಸ್ಟ್ ಮೋನ್ ನಿಂತಿರಲ್ಲ, ಅದ್ರ ಬ್ಯಾಕ್ ಸೈಡ್ ಇದೆ. ವಾಟರ್ ಇನ್ಸೈಡ್ ಬರಬಾರ್ದು ಅಂತ ಈ ಥರ ಪ್ರೊಟೆಕ್ಷನ್ ಮಾಡ್ಕೊಂಡಿದ್ದೀವಿ. ಸೊ ಇದು ಎಷ್ಟು ಹೆಲ್ಪ್ಫುಲ್ ಆಗುತ್ತೋ ಇಲ್ವೋ ಅಂತ ಕ್ರಾಸ್ ಮಾಡುವಾಗ ಗೊತ್ತಾಗುತ್ತೆ. ನಿನ್ನೆ ಶೂಸ್ ಒಣಗಲೇ ಇಲ್ಲ, ಎಷ್ಟೊತ್ತು ವಾಟರ್ ಹೋಗ್ಬಿಟ್ಟು ಇನ್ಸೈಡು. ಯಾಕಂದರೆ ಏನೇ ಟ್ರೈ ಮಾಡಿದ್ರು, ಏನೇ ಬಿಸಿಲಿಗಿಟ್ರು ಏನಾದರೂ ಏನೂ ಆಗಲಿಲ್ಲ. ಶೂಸ್ ಮೇಲೆ ಕವರ್ ಹಾಕಿ, ಕವರ್ ಮೇಲೆ ಸಾಕ್ಸ್ ಹಾಕ್ಕೊಂಡು ಸಾಕ್ಸ್ ಮೇಲೆ ರ್ಯಾಪ್ ಮಾಡ್ಕೊಂಡಿದ್ದೀವಿ. ನೋಡ್ತಾ ಇದ್ದೀರಾ ಇಲ್ಲಿ ಹೆಂಗಿದೆ ಅಂತ. ಸೊ ದಿಸ್ ಈಸ್ ಓನ್ಲಿ ಫಾರ್ ವಾಟರ್ ಕ್ರಾಸಿಂಗ್. ಒಂದ್ಸರಿ ವಾಟರ್ ಕ್ರಾಸಿಂಗ್ ಮುಗಿದ್ಮೇಲೆ ತೆಗೆದುಬಿಡ್ತೀವಿ. ಸೊ ನೋಡ್ತಾ ಎಲ್ಲ ಬೈಕು ರೆಡಿ ಆಗಿದೆ. ಬನ್ನಿ ಚಾಯ್ ಕುಡ್ಕೊಂಡು ಜರ್ನಿ ಮುಂದುವರ್ಸೋಣ. Leave the clutch and race, man. Stop. Or start பண்ணுப்பா. ಕಷ್ಟ ಇದೆ ಗುರು, ಭಾರಿ ಕಷ್ಟ ಇದೆ. ನಮ್ಮ ಹುಡುಗರೆಲ್ಲ ಬೆಳಗ್ಗೆನೆ ವಾಟರ್ ಕ್ರಾಸಿಂಗ್ ಮಾಡ್ತಾ ಇದ್ದಾರೆ. ಅಷ್ಟೇ ಹೋಗ್ಲಾ ನಾನು.
ಕೊಡ್ಲಾ? ನೋಡಿ ಲೆಕ್ಕ ಕೊಡ್ತೀನಿ. 3, 2, 1 ಅಲ್ಲೇ ರೈಸ್ ಕೊಡಿ, ಮೂವ್ ಆಗುತ್ತೆ. ಇಂದನಾ? ಒಂದೇ ಬರ್ತಾರೆ. ಯಪ್ಪ, ಈ ವಾಟರ್ ಕ್ರಾಸ್ ಮಾಡೋದೇ ಭರ್ಜರಿ ಸಾಹಸ ಆಗ್ಬಿಟ್ಟಿದೆ. ಅಲ್ಲಿ ಕ್ಲಿಯರ್ ವಾಟರ್ ಇತ್ತು, ನಡೀರಪ್ಪ ಹೋಗೋಣ. ಸ್ಟ್ರೈಟ್ ಹಿಡ್ಕೊಂಡು ಹಿಂಗೆ ಅಂದ್ರೂ ಥ್ರಾಟಲ್ ಕೊಡ್ತಾ ಹೋಗಿ. ಈಗೇನು ಮಾಡ್ಬೇಕು? ಯಾವ ಸೈಡ್ ವಾಲ್ತಾ ಇದೆಯಾ? ಮುಂದೆ ಚಕ್ರ ಹತ್ತಿದ ಅಷ್ಟೇ. ಹಾಂ, ಕೊಡಿ. ಹಾಂ 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 ಟೂ, 3. ಬಿಟ್ಬಿಡಿ, ಬಿಡಿ ಬಿಡಿ ಸರ್. ಗ್ರಿಲ್ ಇಟ್ಕೊಳ್ಳಿ, ಹ್ಯಾಂಡಲ್ ಸ್ಟ್ರೈಟ್ ಮಾಡಿ. ಹೋಬಾ, ಒಂದು ನಿಮಿಷ, ಒಂದು ನಿಮಿಷ ಸರ್. ಅಲ್ಲ ಇರಿ, ನಾನು ಇಳಿತೀನಿ ತಳ್ಳೋದಕ್ಕೆ. ಗಾಡಿ I'll also get on. Wait. What's the point? ಒಂದ್ಸರಿ ಗಾಡಿ ಈ ಕಡೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಮ್ಮ. ನ್ಯೂಟ್ರಲ್ ಇದಾ? ಹಾಂ, I'll get down. Sir, hold it. I'll get down. ಗಾಡಿ ಈ ಕಡೆ ಹಾಕಿ ಸ್ಟಾರ್ಟ್ ಮಾಡಬೇಕು. ಹಾಂ, ನೀವು ಪುಷ್ ಮಾಡಿ. ಗ್ರಿಲ್ ಹಿಡ್ಕೊಂಡು ಹ್ಯಾಂಡಲ್ ಹಿಡ್ಕೊಂಡು ತಳ್ಳಿ. Make it straight. Why you are turning? ಬನ್ನಿ ಬರುತ್ತೆ. ಅಷ್ಟೇ. ಕೀಪ್ ಗೋಯಿಂಗ್. ಟೋಟಲ್ ಡೌನ್ ಮಾಡಬೇಡಿ. ಹೋಗ್ತಾರೆ. ಡೌನ್ ಮಾಡಲೇಬಾರ್ದು. ಅಷ್ಟೇ. ಶಿವ, ಒಳ್ಳೆ ವಾಟರ್ ಕ್ರಾಸಿಂಗ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಫಸ್ಟ್ ವಾಟರ್ ಕ್ರಾಸಿಂಗ್ ಅಂತೂ ಆ ಕಡೆಯಿಂದ ಬರಬೇಕಾದ್ರೆ ಹೆವಿ ಆಗಿತ್ತು. ಅಲ್ಲಿ
ನನ್ನ ಗಾಡಿ ಸ್ಲಿಪ್ ಆಗೋಯ್ತು. ಸ್ಲಿಪ್ಪಾಗಿ ಲೆಫ್ಟಿಗೆ ಮಲಗಿಸ್ಬಿಟ್ಟೆ. ಆಮೇಲೆ ಹತ್ತಿ ಮತ್ತೆ ಸ್ಟಾರ್ಟ್ ಮಾಡಿ ಓಡಿಸ್ಕೊಂಬಂದೆ. ಈ ವಾಟರ್ ಕ್ರಾಸಿಂಗು ಈಗ ಕ್ರಾಸ್ ಮಾಡಿದ್ದು ಈಸಿಯಾಗಿ ಪಾಸ್ ಆಗೋಯ್ತು ಗಾಡಿ, ಯಾಕಂದರೆ ಅಷ್ಟು ವಾಟರ್ ಲೆವೆಲ್ ಇಲ್ಲ. ಪ್ಲಸ್ ನಾನು ಸ್ವಲ್ಪ ಸ್ಪೀಡಲ್ಲಿ ಎಂಟರ್ ಆದೆ. ಸ್ಪೀಡಲ್ಲಿ ಬಂದಿದ್ದರಿಂದ ಮೊಮೆಂಟಮಿಂದ ಗಾಡಿ ಹೆಂಗೋ ಪಾಸ್ ಆಗೋಯ್ತು. ಅಲ್ಲಿ ನಾನು ತಪ್ಪು ಮಾಡಿದ್ದೇನೆಂದರೆ ಸ್ವಲ್ಪ ಸ್ಲೋ ಆಗಿ ಎಂಟರ್ ಆದೆ ನೀರಲ್ಲಿ, ಅದೇ ಪ್ರಾಬ್ಲಮ್ ಆಗಿತ್ತು. ಇದೆಲ್ಲ ಆ್ಯಕ್ಚುಲಿ ಸ್ನೋ ಕರ್ರಗಾಗೋಗಿದೆ ಅಷ್ಟೇ ಡಸ್ಟಿಂದ. ಇಲ್ಲಿ ಒಂದು ಸಣ್ಣ ವಾಟರ್ ಕ್ರಾಸಿಂಗ್ ಇದೆ. ಏನು ಗುರು, ಇವತ್ತು ಭಯಂಕರ, ತಡ್ಕೊಳಕ್ಕಾಗಲಿಲ್ಲ. ವಾಟರ್ ಕ್ರಾಸ್ ಮಾಡಿದೆ, ನೀರಲ್ಲಿ ಬಿದ್ದೆ, ಕಾಲೆಲ್ಲ ಹೆಂಗೆ ಕೊರಿತಿದೆ ಅಂದರೆ ತಡ್ಕೊಳಕ್ಕಾಗ್ತಿಲ್ಲಮ್ಮ. ಲೋ ಅಪ್ಪ ಚಂದ್ರತಾಲ್, ಬಾಯ್ ಬಾಯ್, ಥ್ಯಾಂಕ್ಸ್ ಚಂದ್ರತಾಲ್.